ನಮಸ್ಕಾರ, ಕುರುಕ್ಷೇತ್ರಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ಇವತ್ತಿನ ಕುರುಕ್ಷೇತ್ರ ಅಖಾಡದಲ್ಲಿ ನಮ್ಮ ಜೊತೆಯಲ್ಲಿ ಶಿವಮೊಗ್ಗದಲ್ಲಿ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿರುವಂಥ KS ಈಶ್ವರಪ್ಪನವರು ನಮ್ಮ ಜೊತೆಲಿದ್ದಾರೆ. ಈಶ್ವರಪ್ಪಾಜಿ ನಮಸ್ಕಾರ. ನಮಸ್ತೆ. ನಮಸ್ತೆ ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಸರ್. ಹೇಗಿದ್ದೀರಿ? ಆರೋಗ್ಯ ಹೇಗಿದೆ? ಪ್ರಚಾರ ಹೇಗಿದೆ? ಹಾಗೆ ಪ್ರತಿಕ್ರಿಯೆ ಹೇಗಿದೆ? ಆರೋಗ್ಯನೂ ಚೆನ್ನಾಗಿದೆ, ಪ್ರಚಾರ ಕಡೆ ಸೂಪರ್. ಮತ್ತು ಇನ್ನೊಂದೇನು ಹೇಳಿದ್ರಿ? ಪ್ರತಿಕ್ರಿಯೆ ಅಂತೂ ನಿರೀಕ್ಷೆಗೆ ಮೀರಿದೆ. ಅಷ್ಟು ಬೆಂಬಲ ಸಿಗ್ತಾ ಇರೋದು ನಾನು ನಿರೀಕ್ಷೆ ಮಾಡಿರಲಿಲ್ಲ. ಈಗ ಪ್ರತಿ ಬಾರಿಯೂ ತಾವು ಎಲೆಕ್ಷನನ್ನು ಎದುರಿಸಿದ್ದೀರಿ, ಆದರೆ ಈ ಬಾರಿಯ ತಮ್ಮ ಚುನಾವಣೆ ತಮ್ಮ ರಾಜಕೀಯದಲ್ಲೇ ಒಂದು ಭಿನ್ನವಾದಂಗೆ ಕಾಣಿಸ್ತಾ ಇದೆ. ಏನು ಹೇಳ್ತೀರಿ ಈಶ್ವರಪ್ಪನವರೇ? ಒಂದು ಬರೀ ಚುನಾವಣೆಗೆ ಹೇಳೋದಾದರೆ ಕಳೆದ ಅನೇಕ ವರ್ಷಗಳಿಂದ 5 ಚುನಾವಣೆ ಗೆದ್ದಿದ್ದೇನೆ, 2 ಚುನಾವಣೆ ಸೋತಿದ್ದೇನೆ. ಆ 7 ಚುನಾವಣೆಗೆ ಏನು ನನಗೆ ಬೆಂಬಲ ಸಿಗ್ತಿತ್ತೋ ಅದರ 10 ಪಟ್ಟು ಬೆಂಬಲ ಈ ಬಾರಿ ಸಿಗ್ತಾ ಇರೋದು ನಿಜಕ್ಕೂ ನನ್ನ ಪುಣ್ಯ ಅಂತ ನಾನು ಭಾವಿಸ್ತೇನೆ. ಮತ್ತು ಎರಡನೇದು, ಚುನಾವಣೆಗೆ ಮಾತ್ರ ಹೇಳಿದ್ದು ನಾನು, ಆದರೆ ರಾಜಕೀಯ ವಿಚಾರದಲ್ಲಿ ಪ್ರಸ್ತಾಪ ಮಾಡಿದಾಗ ನಾನು ಭಾರತೀಯ ಜನತಾ ಪಾರ್ಟಿಯನ್ನು ಬಿಟ್ಟು ಹೊರಗೆ ಬರ್ತೀನಿ ಅಂತ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ, ನಾನೂ ನಿರೀಕ್ಷೆ ಮಾಡಿರಲಿಲ್ಲ. ಎಲ್ಲಿ ತನಕನೂ ಕೂಡ ಯಡಿಯೂರಪ್ಪನವರು ಮಗ ರಾಜ್ಯ ಅಧ್ಯಕ್ಷ ಆಗಿ ಆವಾಗಲೇ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇಡೀ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರು ನಾಯಕರುಗಳು ಭಾಳ ಬೇಸರ ಆಯಿತು. ಯಾಕೆಂದರೆ ಒಂದೇ ಕುಟುಂಬದ ವ್ಯಕ್ತಿಗಳಿಗೆ ಪಕ್ಷ ಈ ರೀತಿ ಮನ್ನಣೆ ಕೊಡ್ತಾ ಇದೆಯಲ್ಲ ಅಂತ. ಯಡಿಯೂರಪ್ಪನವರು ಕೇಂದ್ರ ಚುನಾವಣಾ ಸಮಿತಿ ಸದಸ್ಯರು, ಅವ್ರ ಮಗ MP ರಾಘವೇಂದ್ರ, ಇನ್ನೊಬ್ಬ ಮಗ MLA, 6 ತಿಂಗಳು ಹಠ ಮಾಡಿ ಯಡಿಯೂರಪ್ಪನವರು ರಾಜ್ಯ ಅಧ್ಯಕ್ಷರಾಗಿ ವಿಜೇಂದ್ರ ಮಾಡಿಕೊಂಡ್ರು. ಇದು ಯಾಕೋ ನಮ್ಮ ಪಕ್ಷಕ್ಕೆ ಹೊಂದಲಿಲ್ಲ. ನರೇಂದ್ರ ಮೋದಿಯವರು ಒಂದು ಕಡೆ ಹೇಳ್ತಾರೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಯನ್ನು ಕುಟುಂಬ ರಾಜಕಾರಣವನ್ನು ನಾನು ಕಿತ್ತೆಸಿತೀನಿ ಅಂತ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಸಂಸ್ಕೃತಿ ಮುಂದುವರಿತಾ ಇದೆ. ಒಂದೇ ಅಪ್ಪ ಮಕ್ಕಳ ಕೈಯಲ್ಲಿ ಪಾರ್ಟಿ ಇದೆ. ಹಾಗಾಗಿ ಇದು ಒಂದು. ಎರಡನೇದು, ಎಲ್ಲ ಹಿಂದುತ್ವವಾದಿಗಳು ಪಕ್ಷ ಕಟ್ಟಿದ್ದು ಈ ಪಾರ್ಟಿ. ಅಟಲ್ ಬಿಹಾರಿ ವಾಜಪೇಯಿ ಇರ್ಬೋದು, ಲಾಲ್ ಕೃಷ್ಣ ಅದ್ವಾನಿ ಇರ್ಬೋದು, ನರೇಂದ್ರ ಮೋದಿ ಇರ್ಬೋದು, ಸಾವಿರಾರು ಜನ ಕಾರ್ಯಕರ್ತರು ತಪಸ್ ರೂಪದಲ್ಲಿ ಕಟ್ಟಿದ ಪಾರ್ಟಿ ಇದು. ಆ ಹಿಂದುತ್ವಕ್ಕೇನೆ ಇವತ್ತು ಕರ್ನಾಟಕ ರಾಜ್ಯ ಭಾರತೀಯ ಜನತಾ ಪಾರ್ಟಿನಲ್ಲಿ ಒಂದು ರೀತಿ ಕೊಡಲಿ ಪೆಟ್ಟು ಬೀಳ್ತಾ ಇದೆ. ಮಾನ್ಯ CT ರವಿ ಹಿಂದುತ್ವಸ್ಕರ ಹೋರಾಟ ಮಾಡ್ತಿರೋನು, ಪ್ರತಾಪ್ ಸಿಂಹ MP ಹಿಂದುತ್ವಕ್ಕೋಸ್ಕರ ಹೋರಾಟ ಮಾಡ್ತಿರೋರು, ಬಸವನಗೌಡ ಪಾಟೀಲ್ ಯತ್ನಾಳ್ಗಿಂತಲೂ ಕೂಡ ಹಿಂದುತ್ವವಾದಿ ಇನ್ನೊಬ್ರು ಇಲ್ಲ. ಆದರೆ ಅನಂತಕುಮಾರ್ ಹೆಗಡೆ, ಈ ರೀತಿ ಎಲ್ಲ ಹಿಂದುತ್ವವಾದಿಗಳು ಕೂಡ ಪಕ್ಕಕ್ಕೆ ಸರಿಸಂಥ ಪ್ರಯತ್ನ ವಿಜೇಂದ್ರ ಬಂದ ಮೇಲೆ ಶುರು ಆಯಿತು. ಒಂದು ರೀತಿ ಹಿಂದುತ್ವವನ್ನು ಉಳಿಸ್ಬೇಕು, ಅಪ್ಪ ಮಕ್ಕಳಿಂದ ಭಾರತೀಯ ಜನತಾ ಪಾರ್ಟಿಯ ಒಂದು ವ್ಯವಸ್ಥೆ ಏನಿದೆ ಹೊರಗೆ ಬರಬೇಕು, ಮತ್ತು ಎಲ್ಲ ಕಾರ್ಯಕರ್ತರು ನೊಂದಿರೋ ಕಾರ್ಯಕರ್ತರು ಧ್ವನಿ ಆಗಬೇಕು ಅಂತ ಈ ಚುನಾವಣೆ ನಿಂತಿದ್ದೀನಿ. ಇದು ನನ್ನ ರಾಜಕೀಯ ವ್ಯವಸ್ಥೆ. ಹೌದು ಸರ್. ಈಗ ತಮ್ಮನ್ನು ಯಾಕೆ ಇಷ್ಟೊಂದು ತಾತ್ಸಾರ ಮಾಡಿದ್ರು? ತಾವು ಡೆಲ್ಲಿಗೆ ಹೋದ್ರಿ, ಅಲ್ಲೂ ಕೂಡ ತಮ್ಮ ಮಾತಿಗೆ ಬೆಲೆ ಸಿಗಲಿಲ್ಲ, ಅಥವಾ ಅಲ್ಲೂ ಕೂಡ ತಮಗೆ ಬೆಲೆ ಕೊಡಲಿಲ್ಲ. ಯಾಕೆ ಇಷ್ಟೊಂದು ತಾತ್ಸಾರಕ್ಕೆ ಒಳಗಾದ್ರಿ ಈಶ್ವರಪ್ಪನವರೇ? ತಾತ್ಸಾರ ಒಳಗಾಗಿಲ್ಲ. ಯಡಿಯೂರಪ್ಪನವ್ರು ಏನು ಅನ್ಕೊಂಡ್ಬಿಟ್ರು, ಯಡಿಯೂರಪ್ಪನ ಮಕ್ಕಳು ಇವ್ರಿಗೆ ಟಿಕೆಟ್ ಕೊಡದಿದ್ರು ಕೂಡ ಹೊಂದಾಣಿಕೆ ಆಗೋಗ್ಬಿಡು ಅಂತ ಅಂದ್ಕೋತಾನೆ, ಡಿಸಿಪ್ಲಿನ್ ಸೋಲ್ಜರ್ ಈತ, ಪಕ್ಷ ಏನು ತೀರ್ಮಾನ ತಗೊಂಡು ಅದು ಬಗ್ತಾನೆ ಅಂತ ಅಂದ್ಕೊಂಡಿದ್ರು ಅವರು. ಆದರೆ ಪಕ್ಷ ತಗೊಂಡಂಥ ತೀರ್ಮಾನಗಳು ಇವತ್ತಿನ ತನಕ ಬಗ್ಗಿದ್ದೀನಿ ನಾನು. ಉದಾಹರಣೆಗೆ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಹಿಂದುಳಿದವರಿಗೆ ದಲಿತರಿಗೆ ದೊಡ್ಡ ಸಂಘಟನೆ ಮಾಡಿದಂಥ ಸಂದರ್ಭದಲ್ಲಿ, ನ್ಯಾಯ ಕೊಡಿಸೋಂಥ ಸಂದರ್ಭದಲ್ಲಿ ಹಿಂದುಳಿದ ದಲಿತರಿಗೆ ಈಶ್ವರಪ್ಪ ಬೆಳೆದು ಬಿಡ್ತಾನೆ, ದಲಿತರಿಗೆ ಹಿಂದುಳಿದವರಿಗೆ ನ್ಯಾಯ ಸಿಕ್ಬಿಡುತ್ತೆ ಅನ್ನೋಂಥ ಒಂದು ವಿಚಾರದಲ್ಲಿ ಕೇಂದ್ರ ನಾಯಕರು ಹೋಗಿ ಯಡಿಯೂರಪ್ಪನವ್ರು ಕಂಪ್ಲೇಂಟ್ ಮಾಡಿದಾಗ ಕೇಂದ್ರ ನಾಯಕರ ಜೊತೆ ಅಮಿತ್ ಶಾ ಅವ್ರು ಮೀಟಿಂಗ್ ಮಾಡಿ ನನ್ನೂ ಕೂರಿಸ್ಕೊಂಡು ಯಡಿಯೂರಪ್ಪನವ್ರು ಕೂರಿಸ್ಕೊಂಡು ಯಾಕೆ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಬೇಡ ಅಂತ ಯಡಿಯೂರಪ್ಪನವ್ರು ಉತ್ತರ ಇಲ್ಲ, ಬೇಡ ಅಷ್ಟೇ. ಈ ರೀತಿ ಒಂದು ರೀತಿಯ ಮಂಕುಬೂದಿ ಎರಚಿಬಿಟ್ಟಿದ್ದಾರೆ ಯಡಿಯೂರಪ್ಪನವ್ರು ಕೇಂದ್ರ ನಾಯಕರ ಮೇಲೆ. ಹಾಗಾಗಿ ನಾನು ಅವತ್ತು ಚೋಡದ ಯಾರಂದ್ರು ಅಮಿತ್ ಶಾ ಅವರು ಬಿಟ್ಟಾಕಿದೆ. ಯಾಕೆಂದರೆ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ. ಮೊನ್ನೆ ಅದಕ್ಕೆ ಮುಂಚೆ ಯಡಿಯೂರಪ್ಪನವ್ರು KJP ಪಾರ್ಟಿ ಕಟ್ಟಿದ್ರು. ಆಗ ನಾನು ಎನರ್ಜಿ ಮಿನಿಸ್ಟರ್ ಆಗಿದ್ದೆ. ಆ ಎನರ್ಜಿ ಮಿನಿಸ್ಟ್ರಿಗೂ ರಾಜೀನಾಮೆ ಕೊಟ್ಟು ರಾಜ್ಯದ ಅಧ್ಯಕ್ಷ ಆಗಬೇಕು ಅಂತಂದಾಗ ರಾಜ್ಯದ BJP ಅಧ್ಯಕ್ಷನಾಗಿ ಕೆಲಸ ಮಾಡಿದೆ. ಮೊನ್ನೆ ಅಸೆಂಬ್ಲಿ ಚುನಾವಣಾ ಸಂದರ್ಭದಲ್ಲಿ
ನಿನಗೆ ಅಸೆಂಬ್ಲಿ ಟಿಕೆಟ್ ಇಲ್ಲಪ್ಪ ನಿನಗೆ ಜಗದೀಶ್ ಶೆಟ್ಟರ್ಗೂ, ಚುನಾವಣಾ ರಾಜಕೀಯದಿಂದ ನೀವು ದೂರ ಇರಬೇಕು ಅಂದರು. 5 ನಿಮಿಷನೂ ಯೋಚನೆ ಮಾಡಿದೆ, ಒಪ್ಪಿಗೆ ಕೊಟ್ಟೆ. ಆದರೆ ಯಾಕೆ ಅಂದರೆ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಬೇರೆ ಎಲ್ರಿಗೂ ಕೂಡ ಒಂದು ರೀತಿಯ ಆದರ್ಶ ಕಾರ್ಯಕರ್ತನಾಗಿರಬೇಕು ಅಂತ ನಾನು ಪ್ರಯತ್ನ ಮಾಡಿದೆ. ಆದರೆ ಹೀಗಾಗಿ ನಾನು ಚುನಾವಣೆ ನಿಲ್ತಾ ಇದ್ದೀನಿ ಅಂದರೆ, ಈಗ ಹೇಳಿದ್ನಲ್ಲ, ಆದರ್ಶ ಕಾರ್ಯಕರ್ತನಾಗಿ ಸೂಚನೆಗಳನ್ನು ನಿಷ್ಠೆಯಿಂದ ಪರಿಪಾಲನೆ ಮಾಡದೆ ಇವತ್ತು ತಪ್ಪಾಗ್ಬಿಟ್ಟಿದೇನೋ, ಈ ರೀತಿ ಅಪ್ಪ ಮಕ್ಕಳಿಗೆ ಪಾರ್ಟಿ ಹೋಗ್ತಾ ಇದೆ, ಯಾವ ಉದ್ದೇಶಕ್ಕೆ ಭಾರತೀಯ ಜನತಾ ಪಾರ್ಟಿ ಕಟ್ಟಿದೀವೋ ಅದಕ್ಕೂ ಕೂಡ ಅನ್ಯಾಯ ಆಗ್ತಿದೆ. ಇದೆಲ್ಲ ಗಮನಿಸಿ ನಾನು ಚುನಾವಣೆ ಸ್ಪರ್ಧೆ ಮಾಡಿದ್ದೀನಿ. ಈಗ ಕುಟುಂಬದ ರಾಜಕಾರಣದ ವಿರುದ್ಧ ತಮ್ಮ ಹೋರಾಟ, ಆದರೆ ಮಾತೃಪಕ್ಷ ತಮ್ಮದು BJP, ಆ ಮಾತೃಪಕ್ಷವನ್ನು ತಾವು ಕಡೆಗಣಿಸ್ತಿದ್ದೀರಾ ಹೇಗೆ ಅಂತ ಸರ್? ನನ್ನ ಕುತ್ತಿಗೆ ಕೊಯ್ದರೂ BJP ಬಿಟ್ಟು ಹೋಗಲ್ಲ. ನಾನು ಪದವೀಧರ ಆದ ನಂತರ ರಾಜಕೀಯ ಕ್ಷೇತ್ರಕ್ಕೆ ಇಳಿದ ನಂತರ BJPನಲ್ಲೇ ಹುಟ್ಟಿದ್ದೀನಿ, BJPಯಲ್ಲೇ ಸಾಯೋದು ಕೂಡ. ನಾನು BJP ಬಿಟ್ಟು ಹೋಗಲ್ಲ. ಅನೇಕ ಯಡಿಯೂರಪ್ಪನವ್ರು KGP ಕಟ್ಕೊಂಡಲ್ಲಿ ಹೋದರು, ಬೇರೆ ಬೇರೆ ಪಾರ್ಟಿ ಹೋದರು. ಆದರೆ ಈ ಚುನಾವಣೆ ಸ್ಪರ್ಧೆ ಮಾಡಿರೋದು ಕೂಡ ಭಾರತೀಯ ಜನತಾ ಪಾರ್ಟಿ ನನ್ನ ತಾಯಿ ಅಂತಿದ್ದಾರಲ್ಲ, ಆ ತಾಯಿಯ ಪಕ್ಷ ಶುದ್ಧೀಕರಣ ಆಗಬೇಕು ಅಂತ ಚುನಾವಣೆ ನಿಂತಿರೋದು ನಾನು. ಈಗ ವಿಜೇಂದ್ರ ಬಚ್ಚ ಅವನು ನನ್ನನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿರ್ಬೋದು. ಚುನಾವಣೆ ಮುಗಿತಿದ್ದಂಗೆ ಅದೇ ನನ್ನ ತಾಯಿ ಪಾದಕ್ಕೆ ಹೋಗ್ತೀನಿ, ಅದೇ BJPಯಲ್ಲಿ ಸೇರ್ತೀನಿ. ನಂಬರ್ 1. ನಂಬರ್ 2, ಚುನಾವಣೆ ಗೆದ್ದು ನರೇಂದ್ರ ಮೋದಿನ ಪ್ರಧಾನಮಂತ್ರಿ ಮಾಡೇ ಮಾಡ್ತೀನಿ. ಇದು ಎಂದೂ ನರೇಂದ್ರ ಮೋದಿಯಿಂದ ಮತ್ತು ಭಾರತೀಯ ಜನತಾ ಪಾರ್ಟಿಯಿಂದ ಯಾರೂ ನನ್ನನ್ನು ದೂರ ಮಾಡೋಕ್ಕಾಗಲ್ಲ. ಓಕೆ, ಈಗ ನಿಮ್ಮ ಪಕ್ಷ, ತಮ್ಮ ಮೂಲ ಪಕ್ಷ, ತಾವೇ ಕಟ್ಟಿ ಬೆಳೆಸಿದಂಥ ಪಕ್ಷ, ಈ ಪಕ್ಷದ ಹೊರತಾಗಿ ಪಕ್ಷೇತರವಾಗಿ ತಾವು ಇವತ್ತು ಸ್ಪರ್ಧೆ ಮಾಡ್ತಾ ಇದ್ದೀರಿ. ಏನಾದರೂ ಸಣ್ಣ ಗಿಲ್ಟ್ ಅಥವಾ ಒಂದು ಪಾಪ ಪ್ರಜ್ಞೆ, ಪಕ್ಷದ ವಿರುದ್ಧವಾಗಿ ನಾನು ಇದ್ದೀನಿ ಅನ್ನೋದೇನಾದ್ರು ತಮ್ಮ ಮನಸ್ಸಲ್ಲಿದೆಯಾ ಈ ಹೊತ್ತಿನವರೆಗೂ? ನನಗೆ ಹೆಮ್ಮೆ, ಈ ಪಕ್ಷವನ್ನು ಶುದ್ಧೀಕರಣ ಮಾಡೋದಕ್ಕೋಸ್ಕರ ಚುನಾವಣೆ ಸ್ಪರ್ಧೆ ಮಾಡ್ತಿದ್ದೀನಲ್ಲ ಅಂತ ಹೆಮ್ಮೆ ಇದೆ. ನಾನು ನಿಂತಿರೋದಕ್ಕೆ ಇಡೀ ಕರ್ನಾಟಕ ರಾಜ್ಯದಿಂದ ಲಕ್ಷಾಂತರ ಫೋನ್ಗಳು ಬರ್ತಾ ಇದ್ದಾವೆ. ನೀವು ನಿಂತಿರೋದು ಸರಿ ಇದೆ, ಯಾರೇ ಒತ್ತಾಯ ಮಾಡಿದ್ರು ಕೂಡ ವಾಪಸ್ ತೊಗೋಬೇಡಿ ಅಂತ ಮುಂಚೆಂದನೇ ಹೇಳ್ತಾ ಬಂದರು. ಇಲ್ಲಪ್ಪ ನಾನು ವಾಪಸ್ ತೊಗೊಳಲ್ಲ, ಬ್ರಹ್ಮ ಬಂದು ಹೇಳಿದ್ರು ವಾಪಸ್ ತೊಗೊಳೋಣ ಅಂತ ಹೇಳ್ಕೊಂಡು ಬಂದೆ ನಾನು. ಕೊನೆಗೆ ರಾಘವೇಂದ್ರ ವಿಜೇಂದ್ರ ಯಡಿಯೂರಪ್ಪನವರು ಗೊಂದಲ ಸೃಷ್ಟಿ ಮಾಡಿದ್ರು. ಇಲ್ಲ, ಮೋದಿ ಫೋನ್ ಮಾಡ್ತಾರೆ, ಅಮಿತ್ ಶಾ ಫೋನ್ ಮಾಡ್ತಾರೆ, ವಾಪಸ್ ತೆಗೆಸ್ತಾರೆ, ಈ ಗೊಂದಲ ಸೃಷ್ಟಿ ಮಾಡಿದ್ರು. ಕಾಂಗ್ರೆಸ್ಸಿನ ವ್ಯಕ್ತಿಗಳು ಅನೇಕರು, ಗೀತಾ ಶಿವರಾಜ್ ಕುಮಾರ್ಗೂ ಯಡಿಯೂರಪ್ಪನವ್ರು ಹೊಂದಾಣಿಕೆ ಆಗಿದೆ, ಅವ್ರು ಸೋಲ್ತಾರೆ, ರಾಘವೇಂದ್ರ ನಮ್ಗೆ ಓಟ್ ಕೊಡೋಕ್ಕೆ ಇಷ್ಟ ಇಲ್ಲ, ನಿಮಗೆ ಓಟ್ ಕೊಡ್ತೀವಿ ಅಂತ ಕಾಂಗ್ರೆಸ್ನವ್ರು ಒಂದು ಕಡೆ ಹೇಳ್ತಿದ್ದಾರೆ. JDSನವ್ರು ದೊಡ್ಡ ಗುಂಪು ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ. ಜೊತೆಗೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು 60-70ಕ್ಕಿಂತ ಹೆಚ್ಚಿಗೆ ನನ್ನ ಜೊತೆಗಿದ್ದಾರೆ. ಹಾಗಾಗಿ ನಾನು ಗೆಲ್ಲಂತ ಒಂದು ಕಡೆ ಸಂತೋಷ, ಮತ್ತೊಂದು ಕಡೆ ಪಕ್ಷ ಶುದ್ಧೀಕರಣ ಇನ್ನೊಂದು ಕಡೆ. ಹಾಗಾಗಿ ಗಿಲ್ಟಿ ಏನಂತ ಪ್ರಶ್ನೆ ಇಲ್ಲ, 100ಕ್ಕೆ 100 ನನಗೆ ತಗೊಂಡ್ರಂಥ ಹೆಜ್ಜೆ ಸರಿ ಇದೆ ಅಂತ ಒಂದು ಹೆಮ್ಮೆ ಇದೆ ನನಗೆ. ಸರ್, ಈ BJPಯಲ್ಲಿನ ಒಡಕಿನ ಲಾಭ ಕಾಂಗ್ರೆಸ್ ಪಡ್ಕೊಳ್ಳುತ್ತಂತೇಳಿ ಅನ್ಸಲ್ವಾ ಸರ್? ಅಂತ ಕಾಂಗ್ರೆಸ್ಸು ಹೇಳ್ತಿಲ್ಲ, ಆ ರೀತಿ ಹೇಳ್ತಾ ಇರೋದು. ಮುಂಚೆ ಯಡಿಯೂರಪ್ಪನವರು ಅವ್ರ ಮಕ್ಕಳು ಒಂದು 25,000 ಓಟ್ ತೊಗೊಂಡ್ರೆ ಹೆಚ್ಚು ಅಂತ ಹೇಳ್ತಾ ಇದ್ರು. ಈಗ ಅವರೇನು ಹೇಳಕ್ಕೆ ಶುರು ಮಾಡಿದ್ದಾರೆ, ನೀವು ಹೇಳಿದ ಪಾಯಿಂಟ್ ಹೇಳ್ತಿದ್ದಾರೆ. ಯಡಿಯೂರಪ್ಪ, BJP ಮತ್ತು ಈಶ್ವರಪ್ಪ, ರಾಘವೇಂದ್ರ ಮತ್ತು ಈಶ್ವರಪ್ಪ ಓಟ್ ಹಂಚ್ಕೊಂಡು ಕಾಂಗ್ರೆಸ್ಗೆ ಗೆದ್ದುಬಿಡುತ್ತೆ ಅನ್ನೋಂಥ ಪ್ರಚಾರವನ್ನು, ಅಪಪ್ರಚಾರವನ್ನು ಮಾನ್ಯ ರಾಘವೇಂದ್ರ ಅವ್ರ ತಂಡ ಮಾಡ್ತಾ ಇದೆ. ಆದರೆ ನಾನೀಗಾಗಲೇ ಹೇಳಿದ್ನಲ್ಲ, ಈ ಕಾಂಗ್ರೆಸ್ ಪಕ್ಷದ ಅಷ್ಟು ದೊಡ್ಡ ಸಂಖ್ಯೆ ನನಗೆ ಬೆಂಬಲ ಕೊಡ್ತಾ ಇದೆ, JDS ದೊಡ್ಡ ಸಂಖ್ಯೆ ನನಗೆ ಬೆಂಬಲ ಕೊಡ್ತಾ ಇದೆ, ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ನನ್ನ ಸಿದ್ಧಾಂತವನ್ನು ಒಪ್ಪಿದ್ದಾರೆ. ಹಾಗಾಗಿ ಕಾಂಗ್ರೆಸ್ಸು ಹೊಂದಾಣಿಕೆ ಅವ್ರ ಜೊತೆ ಆಗಿರೋದ್ರಿಂದ ಕಾಂಗ್ರೆಸ್ಸು ಯಡಿಯೂರಪ್ಪನವ್ರು 2ನೇ ಸ್ಥಾನಕ್ಕೆ ಪೈಪೋಟಿ ಆಗ್ತಾ ಇದ್ದೇನಾ, 1ನೇ ಸ್ಥಾನದಲ್ಲಿ ನಾನು ಗೆಲ್ತೀನಿ ಅಂತ ವಿಶ್ವಾಸ ನನಗಿದೆ, ಗೆಲ್ತೀನಿ. ಓಕೆ, ಈಗ ತಾವು ಪಕ್ಷದಿಂದ, BJP ಪಕ್ಷದಿಂದ 6 ವರ್ಷಗಳ ಕಾಲ ಉಚ್ಚಾಟನೆ ಆಗಿದ್ದೀರಿ. ತಾವು ಗೆದ್ರೆ MP ಆಗ್ತೀರಿ, ಸೋತ್ರೆ ಈಶ್ವರಪ್ಪನವ್ರ ಮುಂದೇನು? ಈ ಜಗದೀಶ್ ಶೆಟ್ಟರು ನನ್ನ ಜೊತೆಗೆ ಇದ್ದವರು, ನಾನು ಪಕ್ಷ ಬಿಟ್ಟು ಹೋಗಲಿಲ್ಲ ಅವತ್ತು. ಅವ್ರು ಪಾರ್ಟಿ ಬಿಟ್ಟು ಹೋದ್ರು, ಕಾಂಗ್ರೆಸ್ ಸೇರಿದ್ರು, ಸೋತರು ಅಂತ ಜಗದೀಶ್ ಶೆಟ್ಟರ್ ಕರ್ಕೊಂಬರ್ಲಿಲ್ಲೇನವರು? ಅವರೇ ಕರ್ಕೊಂಬಂದ್ರು, ಹೋಗಿ ಮನೆಗೆ ಇಟ್ಟು ಕಾಲಿಟ್ಟು ಯಡಿಯೂರಪ್ಪನವ್ರು ಕರ್ಕೊಂಬಂದು ಪಾರ್ಟಿ ಸೇರಿಸ್ಕೊಂಡು MP ಟಿಕೆಟು ಕೊಟ್ಟರು. ನೋಡಿ, ನನ್ನನ್ನು ನಮ್ಮ ತಾಯಿ ಭಾರತೀಯ ಜನತಾ ಪಾರ್ಟಿಯಿಂದ ದೂರ ಮಾಡೋಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ, ಈ ವಿಶ್ವಾಸ ನನಗಿದೆ. ತಾವು ಯಡಿಯೂರಪ್ಪ ಅವರ ಕುಟುಂಬದ ವಿರುದ್ಧ, ಹಾಗೆ ನಿಮ್ಮ ಮಗನಿಗೆ ಟಿಕೆಟ್ ಸಿಗಲಿಲ್ಲ ಅಂಥೇಳಿ ಇವತ್ತು ಪಕ್ಷ ಶುದ್ಧೀಕರಣ ಆಗಬೇಕು